ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಂದಿನದಂತೆ ಇವತ್ತು ಕೂಡ ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆದ್ದು ನೇಚರನ್ನು ನೋಡ್ತಾ, ಹಾಗೂ ಈ ಬಟರ್ಫ್ಲೈ ಕಾಣ್ತು ಅಂತ ಹೇಳಿ ಪಟ್ಟನೆ ಕ್ಯಾಮರಾ ತಂದು ವೀಡಿಯೋ ಕ್ಯಾಪ್ಚರ್ ಮಾಡಬೇಕಂತ ಬಂದೆ. ಕ್ಯಾಟರ್ಪಿಲ್ಲರ್ನ ಹಾವಳಿಯಾಗಿದೆ ನಮ್ಮ ಗಾರ್ಡನಲ್ಲಿ, ಎಲ್ಲೆಂದರಲ್ಲಿ ಕ್ಯಾಟರ್ಪಿಲ್ಲರ್ ಗೈಸ್. ಹಾಗೆಯೇ ಮುತ್ತು ಮಲ್ಲಿಗೆನ ಕೊಯ್ದೆ ದೇವರ ಪೂಜೆಗೆ ಅಂತ ಹೇಳಿ ಮುತ್ತಿನ ಮಲ್ಲಿಗೆದು ಮಾಲೆ ಮಾಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ನಮ್ಮ ಗಾರ್ಡನಲ್ಲಿ ಹೂವೇ ಸಿಗೋದು ಕಷ್ಟ ಆಗಿದೆ ಇವಾಗ. ಅದಕ್ಕೋಸ್ಕರ ಮೊಗ್ಗನ್ನು ಕೊಯ್ದು ಮಾಲೆ ಮಾಡಿಟ್ಕೊಂಡ್ರೆ ಪೂಜೆಗೆ ಈಸಿ ಆಗುತ್ತೆ ಅಂತ ಹೇಳಿ ಹೂವಿನ ಮಾಲೆ ರೆಡಿ ಮಾಡ್ತಾ ಇದ್ದೀನಿ. ನಂತರ ನನಗೂ ಅಮ್ಮನಿಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗೆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಅಲ್ಲೇ ರೋಡ್ ಸೈಡಲ್ಲಿ ನನಗೊಂದು ಸಿಕ್ತು ಗೋಲ್ಡನ್ ಬೆರಿ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನ ರೋಡ್ ಸೈಡಲ್ಲಿ ಸಿಗೋದು. ನಂಗೆ ಗೊತ್ತಿಲ್ಲ ಇದು ಎಡಿಬಲ್ ತಿನ್ಬೋದಾ ಅಂತ, ಬಿಕಾಸ್ ಮಾರ್ಕೆಟಲ್ಲೆಲ್ಲ ಗೋಲ್ಡನ್ ಬೆರಿ ಹೈಬ್ರಿಡ್ ಸಿಗುತ್ತೆ. ಐ ಗೆಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದು ರೋಡ್ ಸೈಡಲ್ಲೇ ಅದು. ಸೊ ಐ ಡೋಂಟ್ ನೋ ಅದನ್ನು ತಿನ್ಬೋದಾ, ಇಟ್ಸ್ ಗುಡ್ ಆರ್ ನಾಟ್, ಐ ಡೋಂಟ್ ನೋ. ಬಟ್ ನಮಗೆ ಸಿಕ್ಕಾಪಟ್ಟೆ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ಗೆ ತರ್ತಿದ್ರು ಗೋಲ್ಡನ್ ಬೆರಿ ಅಂತಾರ ಅಥವಾ ಏನಾದರೂ ಇನ್ನೊಂದು ವರ್ಡ್ ಇದೆಯಾ ಅದಕ್ಕೆ ಗೊತ್ತಿಲ್ಲ. ಸೊ ನಂದೊಂದು ಚಿಕ್ಕ ಮೆಮೊರೀಸ್ ಇದೆ. ಸೊ ಅದಕ್ಕೋಸ್ಕರ ಕೂಡಲೇ ಪ್ಲಕ್ ಮಾಡಿದೆ ಕಂಡ ಹಾಗೆ. ನಂತರ ನಿನ್ನೆ ತಾನೇ ಗೌರಿ ಗಣೇಶನ ಹಬ್ಬ ಆಯಿತು. ಹಾಗೆ ರೋಡಲ್ಲೆಲ್ಲ ಗಣೇಶನ ಮೆರವಣಿಗೆ ಅದ್ದೂರಿ ನಡೀತಾ ಇದೆ. ನಾನು ಮೊನ್ನೆ ತೆಗೆದಿರುವಂಥ ಕ್ರಿಸ್ಟಲ್ ಮಾಲೆಗೆ ಗೋಲ್ಡ್ ಪೆಂಡೆಂಟ್ ಯಾವುದಾಗ್ಬೋದು ಅಂತ ಹೇಳಿ ನಾನು ಮತ್ತು ಅಮ್ಮ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಬಟ್ ಇದು ಸ್ವಲ್ಪ ಹೆವಿ ಆಯಿತು ಅಂತ ಹೇಳಿ ಮೋರ್ ಕಲೆಕ್ಷನ್ಗೋಸ್ಕರ ಯಾವುದಾಗ್ಬೋದು ಅಂತ ಚೂಸ್ ಮಾಡ್ತಾ ಕೂತಿದ್ವಿ. ನಂತರ ನನ್ನ ಫೇವ್ರೆಟ್ ಕುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ ಅಂತ ಹೇಳ್ತಾರೆ. ಮತ್ತು ಇದು ಮಲಯಾಳದಲ್ಲಿ ಪಯಂಪುರಿ, ಬನಾನಾ ಪುಡಿ ತಿಂದ್ವಿ. ನೆಕ್ಸ್ಟ್ ರಾಮಫಲ ತೆಕ್ಕೊಂಡ್ವಿ. ನಂತರ ಮತ್ತೆ ಮೆರವಣಿಗೆ, ಮತ್ತು ಚಿಕ್ಕ ಮಕ್ಕಳೆಲ್ಲ ಫುಲ್ ಹೈ ಎನರ್ಜೆಟಿಕಲ್ಲಿ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಚೆಂದ ಆಯಿತು ನೋಡಲಿಕ್ಕೆ. ಸೊ ಫೈನಲಿ ಮನೆಗೆ ರೀಚ್ ಆದೆ. ಮತ್ತು ನನ್ನ ತಮ್ಮ ಗಣಪತಿದು ಚಿಕ್ಕ ಮೂರ್ತಿಯನ್ನು ಮಾಡ್ತಿದ್ದ ಕ್ಯೂಟಾಗಿ. ಅವನು ಸ್ಕೂಲಿಂದ ಏನೋ ಅಸೈನ್ಮೆಂಟ್ ಅಂತ ಹೇಳಿ ಅವನು ಮೂರ್ತಿ ಮಾಡ್ತಿದ್ದ. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನಂತರ ಲೈವ್ ಕಾಫಿ ಕುಡಿತಾ ಇದ್ದೀನಿ. ಸುಸ್ತಾಯಿತು ಸಿಕ್ಕಾಪಟ್ಟೆ. This is my mini vlog. So thank you for watching till the end. Like, share and subscribe. Have a great day. Bye bye.